ಸ್ವಾಗತಿಸ್ತೇನೆ. ಇಡೀ ದೇಶ, ಇಡೀ ಜಗತ್ತು ಮೋದಿಯವರನ್ನ ನೇತೃತ್ವವನ್ನು ಒಪ್ಪಿಕೊಂಡಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೋದಿಯವರು ಅಭಿವೃದ್ಧಿ ಮತ್ತು ಸಮೃದ್ಧ ಭಾರತವನ್ನು ಕಟ್ಟಲು ಪಣತೊಟ್ಟಿದ್ದಾರೆ. ಅದಕ್ಕೆ ಮಂಡ್ಯ ಜಿಲ್ಲೆಯಿಂದಲೂ ನಮ್ಮ NDA ಅಭ್ಯರ್ಥಿಯಾದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾದ ಕುಮಾರಸ್ವಾಮಿ ಅಣ್ಣವ್ರನ್ನ ನಮ್ಮ ಸಮಾಜ ಏನು ನಮ್ಮ ST ಸಮಾಜ ಇದೆಯೋ, ಹಿಂದುಳಿದ ಸಮಾಜ ಇದೆಯೋ, ನಾವೆಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ಗೆಲ್ಲಿಸ್ಕೋಬೇಕು ಅನ್ನೋ ಕರೆ ಕೊಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಮಾನ್ಯ ಯಡಿಯೂರಪ್ಪನವರು ಇದೇ ತಾಲೂಕಿನವರು. ಮತ್ತು ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ, ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ನಮ್ಮ ಹಿಂದುಳಿದ ಸಮಾಜಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಅದರಲ್ಲೂ ವಿಶೇಷವಾಗಿ ಮಂಡ್ಯ ಭಾಗಕ್ಕಂತೂ ನಿರೀಕ್ಷೆ ಮೀರಿ ನೀರಾವರಿ ಇರ್ಬೋದು, ಕಬ್ಬು ಬೆಳೆಗಾರರು ಇರ್ಬೋದು, ಭತ್ತ ಬೆಳೆ ರೈತರು ಇರ್ಬೋದು, ಎಲ್ಲ ಕೆಲಸಗಳನ್ನ ಮೊನ್ನೆ ಕುಮಾರಸ್ವಾಮಿ ಸಾಹೇಬರು ಮಾಡಿದ್ದಾರೆ, ಯಡಿಯೂರಪ್ಪ ಸಾಹೇಬರು ಮಾಡಿದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಸಮೃದ್ಧ ರಾಷ್ಟ್ರವನ್ನು ಕಟ್ಟಲು ಮಾನ್ಯ ಮಾಜಿ ಪ್ರಧಾನಿಗಳು ದೇವೇಗೌಡರು ನೇತೃತ್ವದಲ್ಲಿ NDAಗೆ ಏನು ಸೇರ್ಪಡೆಯಾಗಿದ್ದಾರೋ ನಮಗಿನ್ನೂ ಒಂದು ಶಕ್ತಿ ಬಂದಿದೆ. ಈ ಭಾಗದಲ್ಲಿ ಮೈಸೂರು ವಿಭಾಗದ 4 ಲೋಕಸಭಾ ಕ್ಷೇತ್ರಗಳಾದ ಚಾಮರಾಜನಗರ, ಹಾಸನ, ಮೈಸೂರು ಮತ್ತು ಮಂಡ್ಯದ 4 ಅಭ್ಯರ್ಥಿಗಳು ನಮ್ಮ ಸಮಾಜ ಬೆಂಬಲಿಸ್ತಾ ಇದೆ. ಬೆಂಬಲಿಸೋಕ್ಕೂ ಕಾರಣವೂ ಇದೆ. ನಮ್ಮ ಸಮಾಜ ನಿಮಗೆಲ್ಲ ಗೊತ್ತಿದೆ, ತುಂಬ ಹಿಂದುಳಿದ ಸಮಾಜ. ಪರಿವಾರನ ಇವತ್ತು ಏನು ST ಪರಿಷ್ಠ ಪಂಗಡಕ್ಕೆ ಸೇರ್ಸೋಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ ಇದೆ. ಹಾಗೆ ಮಾನ್ಯ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ನಮ್ಮನ್ನ ಒಂದು ಇದು ಹೊರಡಿಸಿ ನಮ್ಮನ್ನ ಅವಾಗ ಇದು ಮಾಡಿದ್ದಾರೆ. ಆದರೆ ಅಧಿಕೃತ ಪ್ರತಾಪ್ ಸಿಂಹ ಅವರು ಕಾರಣಕರ್ತರಾಗಿದ್ದಾರೆ. ನಾವು ಹೆಚ್ಚು ಕಡಿಮೆ 35-40 ವರ್ಷದಿಂದ ಇದನ್ನು ಹೋರಾಟ ಮಾಡ್ಕೊಂಡ್ಬಂದು ಸುಮಾರು ಜನ ಈಗ ನಮ್ಮ ಜೊತೆ ಇಲ್ಲ. ಆದರೆ ಇವತ್ತು ನಮ್ಮ ಸಮಾಜದ ಬಹುದಿನಗಳ ಬೇಡಿಕೆ ಏನಾಗಿತ್ತು, ಪರಿವಾರನ ST ಸೇರ್ಸೋಕ್ಕೆ, ಅದಕ್ಕೆ ಕಾರಣೀಭೂತರಾದವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ನಾನು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ತುಂಬ ವರ್ಷಗಳಿಂದ ಇದ್ದೇನೆ. ನನಗೂ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ 1 ಅಲ್ಲ 3 ಬಾರಿ ಟಿಕೆಟ್ ಕೊಟ್ಟಿದ್ದರು. ಆದರೆ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಆದರೆ ಅವಾಗ ಭಾರತೀಯ ಜನತಾ ಪಾರ್ಟಿ ಈ ಮಟ್ಟದಲ್ಲಿ ಬೆಳೆದಿಲ್ಲ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬೆಳೆದಿಲ್ಲ. ಅಂಥ ಟೈಮಲ್ಲಿ ನನಗೆ ಟಿಕೆಟ್ ಕೊಟ್ಟು ನಾನು 2ನೇ ಸ್ಥಾನಕ್ಕೆ ಬಂದು ಚುನಾವಣೆ ಪರವಾಗೊಂಡೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಅವರ ವಿರುದ್ಧ. ಸರ್ಕಾರ ನಮಗೆ ನಮ್ಮ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳು ಕೊಟ್ಟಿದೆ. ವಾಲ್ಮೀಕಿ ಜಯಂತಿ ರಜಾ ಘೋಷಣೆ ಮಾಡಲಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ನಮ್ಮ ಸಮಾಜ ಒಂದು ಸಂಘಟನೆ ಅನುಕೂಲ ಆಯಿತು. ಮತ್ತು ನಾವು ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟಿದೆ, 224 ಕ್ಷೇತ್ರದಲ್ಲಿ ನಮಗೆ ಈಗ ಅಂಕಿಅಂಶ ಸಿಗ್ತಾ ಇದೆ. ನಮ್ಮ ಸಮಾಜ ಎಷ್ಟಿದ್ದಾರೆ, ST ಸಮಾಜ ಅಂತ. ನಮಗೆ ಮೊದಲು ಅದು ಅಂಕಿಅಂಶ ಸಿಗ್ತಿರಲಿಲ್ಲ. ಇವತ್ತು ನಾವು ಕರ್ನಾಟಕದಲ್ಲಿ 18-20 ಜನ MLAಗಳಿದ್ದೀವಿ. ಅದಕ್ಕೆ ಕಾರಣ ಮಾನ್ಯ ದೇವೇಗೌಡರು, ಮಾನ್ಯ ಯಡಿಯೂರಪ್ಪ ಅವರು, ಮಾನ್ಯ ಕುಮಾರಸ್ವಾಮಣ್ಣವರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ದಯಮಾಡಿ ನಾನು ಈ ಮಂಡ್ಯ ಭಾಗದ ನಮ್ಮ ಬಂಧುಗಳೇನಿದ್ದಾರೋ, ನನ್ನ ಸಹೋದರಿಯರ ಅಕ್ಕಗೆ ಅಣ್ತಂದರಿದ್ದಾರೋ ಅವರಿಗೆ ನಿಮ್ಮ ಮೀಡಿಯಾದ ಮುಖಾಂತರ, ಪತ್ರಿಕೆ ಮುಖಾಂತರ ಅವರಲ್ಲಿ ಮನವಿ ಮಾಡ್ತೇನೆ, ಕೈ ಮುಗಿದು ಎಲ್ಲರೂ ಏನೇ ಚುನಾವಣೆ ಬಂದಾಗ ಆಸೆಗಳು ತೋರಿಸ್ತಾರೆ, ಯಾವುದೇ ಆಮಿಷ ಕೊಡಿಸ್ತಾರೆ, ಯಾವುದೇ ಗ್ಯಾರಂಟಿ ಹೇಳ್ತಾರೆ, ಯಾವುದಕ್ಕೂ ನೀವು ಮೋಸ ಹೋಗ್ದಾನೆ. ಈ ದೇಶ ಸದೃಢವಾಗಿದ್ದರೆ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ. ಅದರಿಂದ ಈ ದೇಶದ ನೆಚ್ಚಿನ ಪ್ರಧಾನಿಯವ್ರನ್ನ ಕೈ ಬಲಪಡಿಸಬೇಕು. ಜೊತೆಗೆ ಕುಮಾರಸ್ವಾಮಿ ಅವ್ರನ್ನ ಇಲ್ಲಿಂದ ಗೆಲ್ಲಿಸ್ಕೊಂಡು ಅವ್ರನ್ನ ನಿಮ್ಮ ಜಿಲ್ಲೆಗೆ ಇನ್ನೂ ಒಂದು ಶಕ್ತಿ ಬರುವಾಗೆ ಅವ್ರನ್ನ ಮಂತ್ರಿ ಮಾಡ್ತಾರೆ ಕೇಂದ್ರದಲ್ಲಿ. ಅದಕ್ಕೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ತಾವೆಲ್ಲರೂ ಒಗ್ಗಟ್ಟಿದ್ದಲ್ಲ. ಈ ವಿಶೇಷವಾಗಿ ನಮ್ಮ ಹಿಂದುಳಿದ ಸಮಾಜ, ನಮ್ಮ SC ST ಹಿಂದುಳಿದ ಸಮಾಜ ಏನಿದ್ದಾವೋ ನಾವೆಲ್ಲರೂ ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸಬೇಕು. ಅದು ನಮ್ಮ NDA ಅಭ್ಯರ್ಥಿ BJPಲಿ ಇರ್ಬೋದು, JDS ಇರ್ಬೋದು, ಎಲ್ಲರೂ ನಮ್ಮ ಸಮಾಜದವರು ಹಿಂದುಳಿದವರು ಎಲ್ಲರೂ ಸೇರ್ಕೊಂಡು ಈ ಸರಿ ಅವ್ರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸ್ಕೊಂಡು ಈ ಮಂಡ್ಯದಲ್ಲಿ ಅವ್ರಿಗೊಂದು ಕೇಂದ್ರದಲ್ಲಿ ಸರ್ಕಾರದಲ್ಲಿ ಸಚಿವರಾಗಲು ಅವಕಾಶ ಮಾಡೋಕ್ಕೆ ಮತ್ತು ಮಂಡ್ಯ ಮತ್ತು ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಬೇಕಂತ ನಾನು ಹಿಂದುಳಿದ ಸಮಾಜಕ್ಕೆ ಮತ್ತು ನಮ್ಮ SC ST ಸಮಾಜಕ್ಕೆ, ವಿಶೇಷವಾಗಿ ST ಸಮಾಜಕ್ಕೆ ಕರೆ ಕೊಡ್ತೀನಿ.